ನಮಸ್ಕಾರ. ಕರ್ನಾಟಕ ಎಲ್ಲಿ ನೋಡಿದರೂ ಗಿಲ್ಲಿಯ ಅಬ್ಬರ. ಗಿಲ್ಲಿಯ ಮುಂದಿನ ಜೀವನ ಯಾವ ರೀತಿಯಾಗಿರುತ್ತದೆ? ಇಲ್ಲಿಂದ ಒಂದು ಲೆಕ್ಕ, ಇಷ್ಟು ದಿನದ ಒಂದು ಲೆಕ್ಕ, ಇಲ್ಲಿಂದ ಮತ್ತೊಂದು ಲೆಕ್ಕ. ಗಿಲ್ಲಿಯ ಬಗ್ಗೆ ಎಲ್ಲೆಡೆ ಕೂಡ ಸುದ್ದಿ. ರಾಜ್ಯದಲ್ಲಿ ದೊಡ್ಡ ದೊಡ್ಡ ನಾಯಕರುಗಳ ಭೇಟಿ, ರಾಜ್ಯದೊಳಗ ದೊಡ್ಡ ದೊಡ್ಡ ಕಾರ್ಯಕ್ರಮಗಳಿಗೆ ಅತಿಥಿಯಾಗಿ ಗಿಲ್ಲಿ, ರಾಜ್ಯದಲ್ಲಿ ದೊಡ್ಡ ದೊಡ್ಡ ವಿಶೇಷ ಓಪನಿಂಗ್ ಶಾಪ್ಗಳಲ್ಲೂ ಕೂಡ ಗಿಲ್ಲಿ ಆರ್ಭಟ, ದೊಡ್ಡ ದೊಡ್ಡ ಹೀರೋಗಳ ಭೇಟಿ ಕೂಡ ಗಿಲ್ಲಿಯಲ್ಲಿ ದೊಡ್ಡ ಆರ್ಭಟ, ಮತ್ತು ರಾಜ್ಯದ ಎಲ್ಲೆಡೆಯಲ್ಲಿ ಸಾಗಿದರೂ ಕೂಡ ಗಿಲ್ಲಿಯ ಅಭಿಮಾನಿಗಳ ರಣಾರ್ಭಟ. ಅದರ ಜೊತೆಗೆ ಗಿಲ್ಲಿಯೇ ಈಗ ಸದ್ಯ ಕರ್ನಾಟಕದಲ್ಲಿ ಬಹುದೊಡ್ಡ ಸಾಮ್ರಾಟ ಎನ್ನುವಂಥ ವಿಚಾರದೊಳಗೆ ಇವತ್ತು ನಿಮ್ಮನ್ನು ಮಾತಾಡಕ್ಕೆ ಬಂದ್ಬಿಟ್ಟಿನಿ. ಏನಪ್ಪ ಅಂತಂದ್ರೆ, ನೀವು ಕರ್ನಾಟಕದೊಳಗೆ ಯಾವುದೇ ಬಿಗ್ ಬಾಸ್ನಲ್ಲಿ ಇರೋದಂತಹ ಕ್ರೇಜ್ ಈ ವರ್ಷ ಬಂದ್ಬಿಡುತ್ತೆ. ಏನಪ್ಪ ಅಂತಂದ್ರೆ, ಒಬ್ಬ ಬಡ ವ್ಯಕ್ತಿ ಸಾಮಾನ್ಯನಾಗಿ ಮತ್ತು ಜೀವನದೊಳಗೆ ಯಾವುದೇ ಮನಸ್ಸಿನಿಂದ ಅಥವಾ ಮನಸ್ಪೂರ್ವಕವಾಗಿ ಮಾತನಾಡುವಂತಹ ಮತ್ತು ಮನಸ್ಫೂರ್ತಿಯಾಗಿ ಜನರನ್ನು ನಗಿಸುವಂಥ ವ್ಯಕ್ತಿಗೆ ಎಲ್ಲಿಲ್ಲದಂತಹ ಸಡಗರದ ರೀತಿಯಲ್ಲಿ ಅಭಿಮಾನಿಗಳು ಹರಿದು ಜನಸಾಗರದಂತೆ ಬರುತ್ತಾ ಇದ್ದಾರೆ. ಅಂದರೆ ಕರ್ನಾಟಕದೊಳಗೆ ಗಿಲ್ಲಿಗಿರುವಂಥ ಕ್ರೇಜ್ ಈಗ ಸದ್ಯ ಅವನಿಗಿಲ್ಲ. ಒಂದು ಮಾತನ್ನು ಮಾತ್ರ ಸತ್ಯವಾಗಿ ಹೇಳ್ತಾರೆ, ಇವತ್ತು ಗಿಲ್ಲಿ ದೊಡ್ಡ ಕಲಾವಿದರ ಸಾಮ್ರಾಟನಾಗಿ ಮೆರವಣಿಗೆ ಮಾಡ್ತಾ ಇದ್ದಾನೆ. ಮತ್ತು ಕರ್ನಾಟಕದೊಳಗೆ ಆತಗಿರ್ತಕ್ಕಂಥ ಜನರ ಅಭಿಮಾನ, ಜನರ ಆಶೀರ್ವಾದ, ಜನರ ಪ್ರೀತಿ, ಜನರ ವಿಶ್ವಾಸ ಇದು ಗಳಿಸ್ಕೊಂಡನ ನಿಜ. ಆದರೆ ಉಳಿಸ್ಕೊಳ್ಳೋದು ಭಾಳ ಕಷ್ಟ ಅಂತಕ್ಕಂಥದ್ದು ನನ್ನ ವಿಷಯ. ಯಾಕಪ್ಪ ಅಂದ್ರೆ ಕರ್ನಾಟಕದೊಳಗೆ ಯಾವುದೇ ಒಬ್ಬ ವ್ಯಕ್ತಿಗೆ ಈ ರೇಂಜ್ಗೆ, ಈ ಪಾರ್ಟಿಯಾಗಿ, ಈ ಪ್ರಮಾಣದಲ್ಲಿ ಯಾರಿಗೂ ಕೂಡ ಒಂದು ವಿಶ್ವಾಸದ ಪ್ರೀತಿ, ಆಶೀರ್ವಾದ ಕರ್ನಾಡಿನ ಜನ ನೀಡಿರಲಿಲ್ಲ ಬಿಗ್ ಬಾಸ್ ಒಳಗೆ. ಆದರೆ ಈ ಬಿಗ್ ಬಾಸ್ ಈ ಸಾರಿ ಆಗಿರುವಂಥ ಬಿಗ್ ಬಾಸ್ ಸೀಸನ್ ಏನೈತಲ್ಲ, ಅದ್ಭುತವಾಗಿರುವಂಥ ಸೀಸನ್ ಅಂತ ಅನಿಸ್ಕೊಂಡ್ಬಿಡುತ್ತೆ. ಯಾಕಪ್ಪ ಅಂದರೆ ಇವತ್ತು ಗಿಲ್ಲಿ ಆ ರೇಂಜ್ಗೆ ರಣಾರ್ಭಟವನ್ನು, ಅಭಿಮಾನಿಗಳನ್ನು ಗಳಿಸಿ ಮುಂದೆ ಹೆಜ್ಜಿಟ್ಬಿಟ್ಟನ. ಆದರೆ ಇವತ್ತು ಇದೇ ಒಂದು ಕೊಡುಗೆ ಅಥವಾ ಇದೇ ಒಂದು ಪ್ರೀತಿ, ಇದೇ ಒಂದು ವಿಶ್ವಾಸ ಎಲ್ಲಾದರೂ ಮುಂದೊಂದು ದಿನ ಕಪ್ಪು ಚುಕ್ಕೆ ಆಗಬಹುದಾ ಏನೋ ವಿಚಾರದೊಳಗೆ ಚರ್ಚೆ ಮಾಡಕ್ಕೆ ಬಂದಿನಿ. ಏನಪ್ಪ ಅಂದರೆ, ಇವತ್ತು ಎಲ್ಲಿ ನೋಡಿದ್ರು ಕೂಡ ಗಿಲ್ಲಿಯ ಬಗ್ಗೆ ಅಪಪ್ರಚಾರ ಆಗಿರ್ಬೋದು, ಗಿಲ್ಲಿಯ ಬಗ್ಗೆ ಒಂದು ರೀತಿಯಿಂದ ಚರ್ಚೆ ಆಗ್ತಿರ್ಬೋದು. ಗಿಲ್ಲಿ ಅಷ್ಟು ಎಕರೆ ಹೊಲ ತೊಗೊಂಡ, ಅಷ್ಟು ಎಕರೆ ರೊಕ್ಕ ತೊಗೊಂಡ, ಇಷ್ಟು ಎಕರೆ ಮಾಲ್ ಮಾಡಿದ, ಅಲ್ಲಿ ಸೈಟ್ ತೊಗೊಂಡ, ಇಲ್ಲಿ ಹೊಲ ತೊಗೊಂಡ, ಅವ್ರ ಅಮ್ಮಗೆ 10 ಗ್ರಾಮ್ ಚಿನ್ನ ಮಾಡಿಸ್ಕೊಟ್ಟ, 20 ಗ್ರಾಮ್ ಚಿನ್ನ ಮಾಡಿಸ್ಕೊಟ್ಟ. ಗಿಲ್ಲಿ ಕಾವ್ಯಾಗ ಫೋನ್ ಮಾಡಿ ಹಿಂಗಂದ, ರಕ್ಷಿತಾಗ ಫೋನ್ ಮಾಡಿ ಹಂಗಂದ. ಒಂದಕ್ಕಿಂತ ಒಂದು ವಿಚಿತ್ರವಾದಂಥ ಸುದ್ದಿಗಳು. ಯಾವುದನ್ನು ನಂಬಬೇಕೋ ಯಾವುದನ್ನು ಬಿಡಬೇಕು ಗೊತ್ತಾಗಲ್ಲ. ಇದು ದೊಡ್ಡ ದೊಡ್ಡ ವಿಚಾರ ಅಥವಾ ದೊಡ್ಡ ದೊಡ್ಡ ಮಂದಿ ಒಳಗೆ ಇವೆಲ್ಲ ಆಗ್ತಿರ್ತಾವೆ, ಸರಿ ಸಾಮಾನ್ಯ ಇವೆಲ್ಲ. ಇದನ್ನ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಾರ್ದು. ಆದ್ರೆ ಒಂದು ವಿಚಾರ ಏನಪ್ಪ ಅಂದ್ರೆ, ಗಿಲ್ಲಿ ಮಾತ್ರ ಈಗ ನೋಡಿ ನೋಡಿ ಹೆಜ್ಜೆ ನೀಡಬೇಕಾಗ್ತದೆ. ಯಾಕಪ್ಪ ಅಂದ್ರೆ ಆತಗೆ ಆ ಪರಿಪ್ರಮಾಣದಲ್ಲಿ ಜನರ ಆಶೀರ್ವಾದ ಸಿಕ್ಬಿಡುತ್ತೆ. ಹೆಜ್ಜೆಗೂ ಜನ ಕಾಯ್ತಿರ್ತಾರೆ, ಹೆಜ್ಜೆಗೂ ಜನ ಪರೀಕ್ಷೆ ಮಾಡ್ತಿರ್ತಾರೆ. ಒಂದು ಸಣ್ಣ ತಪ್ಪು ಮಾಧ್ಯಮಗಳ ಮುಖಾಂತರ ಏನಾರು ಒಂದು ಸಣ್ಣ ತಪ್ಪು ಮಾಡಿಬಿಟ್ರೆ ಅದು ಕೂಡ ಟ್ರೋಲ್ ಆಗಿಬಿಡ್ತೈತೆ. ಯಾಕಪ್ಪ ಅಂದ್ರೆ ಎಷ್ಟು ಜನ ಆಶೀರ್ವಾದ ಮಾಡ್ಯಾರ ಅಷ್ಟೇ ಜನ ವಿರೋಧಿಗಳಿರ್ತಾರೆ, ತಿಳ್ಕೊರಿ ನೀವು. ಸೊ ಹಂಗಾಗಿ ಗಿಲ್ಲಿ ಎಚ್ಚರದಿಂದ ಹೆಜ್ಜೆ ಇಡುವಂತಹ ಸಮಯ. ಮತ್ತು ಗಿಲ್ಲಿ ಬಗ್ಗೆ ಏನು ಹೇಳ್ಬೇಕಪ್ಪ ಅಂದ್ರೆ, ಆತ ಮನಸ್ಪೂರ್ವಕವಾಗಿ ತನ್ನಲ್ಲಿರುವಂಥ ಪ್ರತಿಭೆಯನ್ನು, ತನ್ನಲ್ಲಿರುವಂಥ ವಿಚಾರಗಳನ್ನು ಏನು ಡೈಲಾಗ್ ಮೇಲೆ ಡೈಲಾಗ್ ಹೊಡೆದು ರೈಟಿಂಗ್ ಬರೆದು ಆ ತಲೆ ಏನೈತಲ್ಲ, ಗಿಲ್ಲಿ ತಲೆ ಯಾವನಿಗೆ ಬರಲ್ಲ. ಕಲಾವಿದರಿಗೆ ಇರಬೇಕಾದಂಥ ತಲೆ, ನಿಜವಾದ ಕಲಾವಿದ ಅವನು. ಇವರೆಲ್ಲ ಸ್ಕ್ರಿಪ್ಟೆಡ್ ಯಾರೋ ಇನ್ನೊಬ್ಬರು ಬರೆದಿದ್ದು, ಯಾರೋ ಇನ್ನೊಬ್ಬರು ಹೇಳಿಕೊಟ್ಟಿದ್ದು, ಯಾವುದೋ ಇನ್ನೊಂದು ಸಿನಿಮಾ ಪ್ರೇರಣೆಯನ್ನು ತೊಗೊಂಡು ಇವರು ನಟನೆ ಮಾಡಿ ಒಂದು ಸ್ವಲ್ಪ ಹೆಸರು ಮಾಡ್ಕೊಂಡಾರೆ. ಬಟ್ ಗಿಲ್ಲಿ ಆ ರೀತಿಯೆಲ್ಲ ವಿಶೇಷವಾಗಿರ್ತಕ್ಕಂಥ ಪ್ರತಿಭೆ, ವಿಶೇಷವಾಗಿರುವಂಥ ಕಲಾವಿದವನು. ಕನ್ನಡ ಚಿತ್ರರಂಗದೊಳಗೆ ಆತನಿಗೆ ಬರುವಂಥ ಅವಕಾಶಗಳು ಹೆಂಗಿರ್ಬೇಕಪ್ಪ ಅಂದರೆ, ಇಲ್ಲಿ ಮುಂದೆ ಆ ರೇಂಜ್ಗೆ ಇರಬೇಕು. ಆತ ಈಗ ಸಿನಿಮಾಕ್ಕೆ ಎಷ್ಟು ಕೋಟಿ ತೊಗೊತಾನೋ, ಎಷ್ಟು ಲಕ್ಷ ತೊಗೊತಾನೋ ಅದು ಬೇರೆ ಪ್ರಶ್ನೆ. ಬಟ್ ಅವನು ಬೆಳಿಬೇಕು, ಬೆಳೆದು ಜನರನ್ನು ಮನೋರಂಜನೆ ಮಾಡಬೇಕು. ತನ್ನದೇ ಆಗಿರುವಂಥ ವಿಶೇಷ ಅಭಿಮಾನವನ್ನು ಬಳಗವನ್ನು ಬೆಳೆಸ್ಯಾನ. ಆ ವಿಶೇಷ ಅಭಿಮಾನದ ಬೆಳಗವನ್ನು, ಅಭಿಮಾನವನ್ನು ಅದೇ ರೀತಿ ಉಳಿಸ್ಕೊಂಡು ಹೋಗ್ಬೇಕು. ಆತನ ಮುಂದಿರುವಂಥ ಬಹುದೊಡ್ಡ ಸವಾಲು ಇದೆ. ಈ ಸವಾಲು ಕೇಳಿಬಿಟ್ರೆ ಆತಗೆ ಅಂಜಿಗೆ ಬರಕೈತಿ ಬಿಡುತ್ತೆ. ಯಾಕಪ್ಪ ಅಂದರೆ ಇದು ವಿಶ್ವಾಸ, ಜನ ಕೆಟ್ಟ ಕೋಡಿ ಸುಳೆ ಮಗನ ವಿಶ್ವಾಸ. ಇದು ಗಳಿಸೋದು ಭಾಳ ಸುಲಭ, ಅದು ಉಳಿಸ್ಕೊಂಡು ಹೋಗೋದು ಭಾಳ ಅಂದ್ರೆ ಭಾಳ ಕಷ್ಟ. ಇದು ಈಗ ನಾನಾಗಿರಲಿ, ನೀವಾಗಿರಲಿ, ಇನ್ನೊಬ್ಬರಾಗಿರಲಿ, ಈ ವಿಶ್ವಾಸ ಏನೈತಲ್ಲ ಇದನ್ನು ಉಳಿಸ್ಕೊಳ್ಳೋದು ಮಾತ್ರ ಭಾಳ ಅಂದ್ರೆ ಭಾಳ ಕಷ್ಟ. ಗಳಿಸೋದು ಭಾಳ ಸುಲಭ. ಆಯ್ತು, ಏನಪ್ಪ 4 ಮಾತಾಡಿ ಇನ್ನೊಬ್ರಿಗೆ ವಿಶ್ವಾಸ ಗಳಿಸಿಬಿಡ್ತೀವಿ. ಆದರೆ ಅದೇ 4 ಮಾತು, ಆ ಮಾತುಗಳು ಉಳಿಸಬೇಕಪ್ಪ ಅಂತ ಕೆಳಗ ಮ್ಯಾಗ ನೀರು ಬರ್ತಾವ. ಸೊ ಅಷ್ಟರ ಮಟ್ಟಿಗೆ ವಿಶ್ವಾಸ ಅಂತಕ್ಕಂಥದ್ದು ಎಷ್ಟು ಉಳಿಸ್ಕೊಂಡಿರ್ತೀವಿ, ಗಳಿಸಿ ಅನ್ನೋದು ಕೂಡ ಅಷ್ಟೇ ಡೇಂಜರ್ ಅಂತಕ್ಕಂಥ ವಿಚಾರವನ್ನು ನಿಮ್ಮ ಮುಂದೆ ಹೇಳಕತ್ತೀನಿ. ಸೊ ಹಂಗಾಗಿ ಗಿಲ್ಲಿ ಇವತ್ತು ಪ್ರತಿಯೊಂದು ಹೆಜ್ಜೆ ಒಳಗೆ ಅದು ಸುಳ್ಳು ಯಾವುದು ಸತ್ಯ ಯಾವುದು ಸೋಷಿಯಲ್ ಮೀಡಿಯಾದೊಳಗೆ ಎಲ್ಲ ಕಡೆ ಬಂದು ಬಿಡಕತ್ತದ. 30 ಲಕ್ಷ ಕೊಟ್ಟು 20 ಎಕರೆ ಹೊಲ ತೊಗೊಂಡ, 10 ಗ್ರಾಮ್ ಅವ್ರ ಅಮ್ಮಗೆ ಚಿನ್ನ ಮಾಡಿಸಿದ, ಅವ್ರ ಅಕ್ಕಗೆ ಇಷ್ಟು ಚಿನ್ನ ಕೊಟ್ಟ, ಅವ್ರ ಅಣ್ಣಗೆ ಇಷ್ಟು ಪ್ಲಾಟ್ ಮಾಡಿದ, ತನಗೆ ಇಷ್ಟು ಮಾಡಿದ.
ಏನೇನು ವಿಚಾರ ಮಾಡ್ತಿರೋ, ಹೆಂಗೆ ಸುದ್ದಿ ಹಬ್ಬಿಸ್ತಿರೋ, ಅದು ಒಂದು ಅರ್ಥ ಆಗೋಲ್ತು. ಬಟ್ ಇವೆಲ್ಲ ನಂಬಕ್ಕೆ ಹೋಗ್ಬೇಡ್ರಿ. ಸಿನಿಮಾದೊಳಗೆ ಇನ್ನು ಈಗ ಒಂದು ಹೊಸ ವಿಚಾರ ಹೊರಗೆ ಬಂದೈತಿ. ಏನಪ್ಪ ಅಂದ್ರೆ ಗಿಲ್ಲಿ ಒಂದು ಸಿನಿಮಾಕ್ಕೆ 1.5 ಕೋಟಿ ಕೇಳಾಕತ್ತಾನಂತೇಳಿ. ಸುಳ್ಳು. ಯಾಕಪ್ಪ ಅಂದ್ರೆ ಅದು ಬಡವರ ಮಕ್ಕಳು ಅಥವಾ ಹಳ್ಳಿಯಿಂದ ಬೆಳೆದಿರುವಂಥ ಪ್ರತಿಭೆಗಳು ಒಂದೇ ಸಿನಿಮಾಗೋಸ್ಕರ ಈ ರೇಂಜಿಗೆ ಬದಲಾವಣೆ ಆಗ್ಯಾನಪ್ಪ, ನಾನು ಕೂಡ ನಂಬಕ್ಕಾಗಲ್ಲ. 1.5 ಕೋಟಿ ಕೇಳೋದು ಇದೆಲ್ಲ ಸುಳ್ಳು, ಅಪಪ್ರಚಾರ ಇದೆಲ್ಲ. ಇದ್ರ ಬಗ್ಗೆ ಗಿಲ್ಲಿ ಬಗ್ಗೆ ಕೆಟ್ಟದಾಗಿ ವಿಚಾರ ಮಾಡಲಿ. ಜನ ಸೊಕ್ಕು ಬಂದೈತೆ, ಅಹಂಕಾರ ಬಂದೈತೆ, ದುಡ್ಡಿನ ಮದ ಬಂದೈತೆ ಅಂತ ಅನಿಸ್ಬೇಕು ಅನ್ನೋಂಥ ಕಾರಣಕ್ಕೋಸ್ಕರ ಈ ರೀತಿ ಸುದ್ದಿಗಳನ್ನು ಬಿತ್ತುತ್ತಾ ಇರ್ತಾರೆ. ಅದಾದ ನಂತರ ಇನ್ನೊಂದು ವಿಚಾರ ಏನಪ್ಪ ಅಂತಂದ್ರೆ, ಗಿಲ್ಲಿ ಇವಾಗ ಕರ್ನಾಟಕದೊಳಗೆ ಮನೆ ಮಾತಾಗ್ಬಿಟ್ಟನ. ಸೊ ಹಾಗಾಗಿ ಆತನ ವಿಚಾರಗಳು ಒಂದಿಲ್ಲೊಂದು ರೀತಿಯಲ್ಲಿ ಹೊರಗಡೆ ಬರ್ತಾನೆ ಇರ್ತಾವ. ಅದನ್ನು ಯಾರು ಕೂಡ ತಲೆಗೆ ಹಾಕಬಾರ್ದು. ಸತ್ಯ ಯಾವುದು ಸುಳ್ಳು ಯಾವುದು ಅಂತ ತಿಳ್ಕೊಂಡು ವಿಚಾರ ಮಾಡಿರಿ. ಯಾಕಂದ್ರೆ ಅಭಿಮಾನಿಗಳು ಬಳಗ ಜಾಸ್ತಿ ಇದೆ ರೀ. ಆ ಒಂದು ಕಾರಣಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಆತ ಮೊದಲೆಲ್ಲ ಕಾಮಿಡಿ ಕಿಲಾಡಿಗಳು ಮಾಡಿದ್ದ, ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಮಾಡಿದ್ದ, ಭರ್ಜರಿ ಬ್ಯಾಚಲರ್ಸ್ ಮಾಡಿದ್ದ, ಯೂಟ್ಯೂಬಲ್ಲಿ ಕೆಲವೊಂದು ನಲ್ಲಿ ಮೂಳೆ ಮತ್ತು ಹಲವಾರು ರೀತಿ ಶಾರ್ಟ್ ಫಿಲ್ಮ್ಗಳನ್ನು ಮಾಡಿದ್ದ. ಆದರೆ ಈ ಪರಿಪ್ರಮಾಣದಲ್ಲಿ ಜನ ಆತನ ನಂಬಿರಲಿಲ್ಲ, ಆತನಿಗೆ ವಿಶ್ವಾಸವನ್ನು ಕೊಟ್ಟಿರಲಿಲ್ಲ. ಒಬ್ಬ ಕಲಾವಿದ ಅಂತ ಸುಮ್ಮನೆ ಸೈಡಲ್ಲಿ ಇಟ್ಟಿರಿದ್ರು. ಆಲ್ಮೋಸ್ಟ್ ಅಲ್ಲ ಆವಾಗಲೇ ಆತಗೆ ಜನ ಅಭಿಮಾನಿಗಳ ಬಳಗ ಇತ್ತು. ಆತ ಮಾಡುವಂಥ ಕಾಮಿಡಿಗೆ ಶಿವಣ್ಣ ಅವರಿಗೆ ಎಲ್ಲೋ ಒಂದು ಕಡೆ ಹೋಗಿ ನಾನು ಗಿಲ್ಲಿ ಅಭಿಮಾನಿ ಅಂತ ಹೇಳಿದ್ರಂತ. ಅದಾನಂತರ ಅನುಶ್ರೀ ಅವ್ರಿಗೂ ಕೂಡ ಹೇಳಿದ್ರಂತ. ಅದಾದ ನಂತರ ರಕ್ಷಿತಾ ಮೇಡಮ್ ಅವರು ಕೂಡ ಹೇಳಿದ್ರಂತ. ಆಲ್ಮೋಸ್ಟ್ ಅಲ್ಲಿ ನಾನು ಕೂಡ ಆತನ ಒಂದು ಯೂಟ್ಯೂಬಲ್ಲಿ ನೋಡಿಕೆ ದೊಡ್ಡ ಅಭಿಮಾನಿಯಾಗಿದ್ದೆ. ಸೊ ಆದರೆ ಆತನಿಗೆ ಪರಿಪ್ರಮಾಣದಲ್ಲಿ ಬಿಗ್ ಬಾಸ್ ಯಾವ ಗಳಿಗೆಯಲ್ಲಿ ಕಾಲಿಟ್ಟನೋ ಗೊತ್ತಿಲ್ಲ. ಬಿಗ್ ಬಾಸ್ ಮನೆಯೊಳಗೆ ಅಲ್ಲಿಂದ ಸ್ಟಾರ್ಟ್ ಆಯ್ತಪ್ಪ ಜೀವನ. ಬಾಬಾ ಯಾಕಪ್ಪ ಅಂತ ಕರ್ನಾಟಕ ಜನ ಅವತ್ತು ಆತನಿಗೆ ಆಶೀರ್ವಾದ ಮಾಡಿಬಿಟ್ರು. ಒಂದೇ ವಾರದೊಳಗೆ ಆಶೀರ್ವಾದವನ್ನು ಮಾಡಿದ್ರು. ಆ ಒಂದು ಬಿಗ್ ಬಾಸ್ ಇಡೀ ಜೀವಮಾನವನ್ನು ನೆನೆಸ್ಕೊಳ್ಬೇಕು ಗಿಲ್ಲಿ. ಆ ರೇಂಜಿಗೆ ಆತನಿಗೆ ಒಳ್ಳೆಯ ವಿಷಯವನ್ನು ಅಥವಾ ಆತನಿಗೆ ಒಳ್ಳೆಯ ಸ್ಥಾನಮಾನವನ್ನು ತಂದುಕೊಟ್ಟೈತೆ. ಬಿಗ್ ಬಾಸನ್ನು ಮಾತ್ರ ಆತ ಮರೆಯಂಗಿಲ್ಲ. ಅಷ್ಟರ ಮಟ್ಟಿಗೆ ಜನಸಾಗರವನ್ನು, ಜನ ಅಭಿಮಾನವನ್ನು ತಂದುಕೊಟ್ಟು ಬಿಟ್ಟೈತೆ. ಇನ್ನು ಏನಿದ್ರು ಗಿಲ್ಲಿದು ರಾಜ್ಯಭಾರ ಮತ್ತು ಯಾವ ಕಲಾವಿದನಿಗೂ ಕೂಡ ನನಗೆ ಒಂದು ವಿಚಾರ ಏನಪ್ಪ ಅಂದ್ರೆ, ಯಾಕೆ ರಾಜಕಾರಣಿಗಳು ಕಾಲಿಗೆ ಬೀಳ್ತಾನೆ ಗೊತ್ತಾಗೋತ್ತು. ಅದ ನಂತರ ರಾಜ್ಯದೊಳಗೆ ಎಲ್ಲರನ್ನು ಭೇಟಿ ಮಾಡು. ರಾಜಕಾರಣಿಗಳನ್ನು ಭೇಟಿ ಮಾಡೋಕೆ ಅವನೇ ಬೇಕು. ಈ ದೊಡ್ಡ ಸಾಮಾನ್ಯ ಕಾರ್ಯಕ್ರಮಗಳಲ್ಲಿ ಕೂಡ ವಿಶೇಷ ಅತಿಥಿಯಾಗಿ ಗಿಲ್ಲಿ ಬೇಕು. ಒಟ್ಟಾಗಿ ಗಿಲ್ಲಿ ಬೇಕು. ಆ ರೇಂಜ್ಗೆ ಎಲ್ಲ ಕಡೆಯಲ್ಲಿ ಗಿಲ್ಲಿ ಬೇಕು ಎನ್ನುವಂಥ ರೇಂಜಿಗೆ ಗಲ್ಲಿ ಒಳಗೂ ಗಿಲ್ಲಿ ಹೆಸರು ಹಾಕೈತಿ ಬಿಡೋಣ. ಒಂದು ವಿಚಾರ ಏನಪ್ಪ ಅಂದ್ರೆ, ಈ ವರ್ಷ ಬಿಗ್ ಬಾಸ್ ಮುಗಿದ ನಂತರ ಯಾರು ಬಿಗ್ ಬಾಸ್ ಗೆದ್ದಾರೋ ಸುಡುಗಾಡಿ ಯಾವ ಗುದ್ದಾಡೋ ಹೋಗಿಬಿಟ್ಟು ಅವ್ರು ನಡೆಯುತ್ತೆ, ನಾವ್ಯಾಕೆ ತಲೆ ಕೆಡಿಸ್ಬೇಕಂತ ಕೈ ಬಿಟ್ಬಿಡ್ತಾರೆ ಜನ. ಆದರೆ ಈ ವರ್ಷ ಗಿಲ್ಲಿದ ಹೆಸರು ಎಲ್ಲಿವರೆಗೆ ಐತಪ್ಪ, ಮುಗಿದು ತಿಂಗಳು 1.5 ತಿಂಗಳಾಗಿ ಬಂತು. ಇವತ್ತಿನವರೆಗೆ ಆದ್ರೆ ಗಿಲ್ಲಿ ಎಲ್ಲಿ ಹೋದ್ರೂ ಗಿಲ್ಲಿ ಕ್ರೇಜ್, ಎಲ್ಲಿ ಹೋದ್ರೂ ಗಿಲ್ಲಿ ಅಭಿಮಾನಿಗಳ ದಂಡು, ಎಲ್ಲಿ ಹೋದ್ರೂ ಗಿಲ್ಲಿ ರಾಜಕಾರಣಿಗಳಿಗೆ ಭೇಟಿ ಆಗ್ತಾರೆ, ಎಲ್ಲಿ ಹೋದ್ರೂ ದೊಡ್ಡ ಓಪನಿಂಗ್ಗಳಿಗೆ ಗಿಲ್ಲಿ ಭೇಟಿ ಹಾಕೈತಾನ. ಸೊ ಅಂದ್ರೆ ಅಷ್ಟರ ಮಟ್ಟಿಗೆ ಗಿಲ್ಲಿ ಹೆಸರು ಮಾಡಿಬಿಟ್ಟನ. ಆ ಹೆಸರು ಹಿಂಗೆ ಉಳಿಲಿ ಕೊನೆತಕ್ಕನ ಒಂದು ದೊಡ್ಡ ಪ್ರತಿಭೆ ನಮ್ಮ ಕರ್ನಾಟಕದಲ್ಲಿ ಬೆಳೆದದ. ಅದು ಮುಂದಿನ ದಿನಮಾನಗಳು ಕೂಡ ಬೆಳಬೇಕು. ಇದಕ್ಕೆಲ್ಲ ಕನ್ನಡದ ಜನ ಮನಗಳು ಮತ್ತು ಕರ್ನಾಟಕದ ಜನ ಯಾವ ರೀತಿ ಆಶೀರ್ವಾದ ಮಾಡಿದ್ರೆ ಈ ರೀತಿಯಾಗಿರ್ತದೆ ಅಂತ ತೋರಿಸ್ಕೊಟ್ರೆ. ಸೊ ಹಾಗಾಗಿ ಆ ಒಂದು ಪ್ರತಿಭೆ ಬೆಳೀಲಿ, ಕರ್ನಾಟಕದೊಳಗೆ ಮತ್ತೊಂದು ದೊಡ್ಡ ಮಟ್ಟಕ್ಕೆ ಹೆಸರು ಮಾಡಲಿ. ಆದರೆ ಸವಾಲು ಏನಪ್ಪ ಅಂದ್ರೆ, ಪ್ರೀತಿ ಗಳಿಸೇನ ಅದನ್ನು ಉಳಿಸ್ಕೊಳ್ಳೋದು ಭಾಳ ಕಷ್ಟ. ಹುಷಾರಾಗಿ ಹೆಜ್ಜೆ ಇಡೋ ಗಿಲ್ಲಿ ಅಂತ ಹೇಳ್ತಾ ಶುಭವಾಗಲಿ ಗಿಲ್ಲಿ ಜೀವನಕ್ಕೆ ಅಂತ ಹೇಳ್ತೀವಿ. ಮತ್ತೊಮ್ಮೆ ಎಲ್ಲರಿಗೂ ಕೂಡ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು.